ನಮಸ್ತೆ ವಿದ್ಯಾರ್ಥಿಗಳೇ, ಬೆಳಗಿನ ಶುಭೋದಯಗಳು ಬೆಳಗ್ಗೆ ನೋಡ್ತಾ ಇದ್ರೆ, ಮಧ್ಯಾಹ್ನದ ಶುಭೋದಯಗಳು ಮಧ್ಯಾಹ್ನ ನೋಡ್ತಾ ಇದ್ರೆ, ಮತ್ತೆ ಸಾಯಂಕಾಲದ ಶುಭೋದಯಗಳು ಸಾಯಂಕಾಲ ನೋಡ್ತಾ ಇದ್ರೆ. ಇವತ್ತು ನಾವು ಕ್ಲಾಸ್ನ ಮಾಡ್ತಾ ಇಲ್ಲ, MCQs ನ ಟ್ರಿಕ್ಸ್ ತಂದಿದ್ದೀನಿ. ಟಾಪ್ 3 ಟ್ರಿಕ್ಸು ನಿಮಗೆ ಮೋಸ್ಟ್ ವರ್ಲ್ಡ್ ಫೇಮಸ್ ಟ್ರಿಕ್ಸ್. ಅದು ನಿಮಗೆ ಮುಂಚೆ ವಿಡಿಯೋ ಮಾಡಿ ತಿಳಿಸಿದ್ದೆ, ವರ್ಲ್ಡ್ ಫೇಮಸ್ ಔಟ್ ಗೆಸ್ನ ಹೇಗೆ ಮಾಡೋದು ಅಂತ. ಇವತ್ತು ತಂದಿರೋದು ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗುತ್ತೆ, ಮತ್ತೆ ಯಾವುದೇ ಎಕ್ಸಾಮಿನೇಷನ್ಗೂ ವರ್ಕ್ ಆಗುತ್ತೆ. ನೀವು JEE ಇರ್ಬೋದು, ನೀಟ್ ಆಗಿರ್ಬೋದು, KCET ಆಗಿರ್ಬೋದು, IAS ಆಗಿರ್ಬೋದು, IPS ಆಗಿರ್ಬೋದು, ಪ್ರಿಲಿಮ್ಸ್ ಯಾವುದೇ ಎಕ್ಸಾಮ್ಗೆ ವರ್ಕ್ ಆಗುತ್ತೆ. ಆಮೇಲೆ ಫಸ್ಟ್ ಪ್ರಿಕಾಷನ್ ಹೇಳ್ತೀನಿ ನೋಡಿ, ಟೀಚರ್ಸ್ ಯಾರನ್ನ ಈ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೆ ಈ ವಿಡಿಯೋನ ನೋಡಕ್ ಹೋಗ್ಬೇಡಿ. ಪಾಪ ಮಕ್ಕಳಿಗೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಅವ್ರ ಮಕ್ಕಳುಗಳು ನನಗೆ ಸಾಕಷ್ಟು ಜನ DM ಮಾಡಿದ್ರು, ಸರ್ ನೀವು ಹಿಂಗೆ ಹೇಳಿದ್ರೆ ಅವರು ಕ್ವಶನ್ ಪೇಪರ್ ಮಾಡೋದು ಚೇಂಜ್ ಮಾಡ್ಬಿಡ್ತಾರೆ ಸರ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ಫಸ್ಟ್ ಹೇಳ್ತಾ ಇದ್ದೀನಿ, ಟೀಚರ್ಸ್ ಯಾರನ್ನ ನೋಡ್ತಾ ಇದ್ರೆ ತಪ್ಪದೆ ಇದನ್ನ ಮನ್ಸಿಗೆ ಹಾಕೊಳಕ್ ಹೋಗ್ಬೇಡಿ. ಇದು ಸ್ಟೂಡೆಂಟ್ಸ್ಗೋಸ್ಕರನೇ ಮಾಡ್ತಾ ಇರೋದು. ತಪ್ಪದೆ ಯಾವುದೇ ಎಕ್ಸಾಮಿನೇಷನ್ ಆಗಿ UGC NET ಆಗಿರಲಿ, KCET ಆಗಿರಲಿ, ನೀವು ನೇಮ್ ಮಾಡಿ ಯಾವುದೇ ಎಕ್ಸಾಮ್, KCET ಆಗಿರಲಿ, NET ಆಗಿರಲಿ, IAS ಆಗಿರಲಿ, IPS ಆಗಿರಲಿ, SSB ಆಗಿರಲಿ, ಬ್ಯಾಂಕಿಂಗ್ ಆಗಿರಲಿ, ಇನ್ನು ನೇಮ್ ಮಾಡ್ತಾ ಹೋಗಿದ್ರೆ ಯಾವುದೇ ಎಕ್ಸಾಮಿನೇಷನ್ ಇದು ಹೇಳಿ ಆ ಎಕ್ಸಾಮಿನೇಷನ್ ಈ ಟ್ರಿಕ್ ವರ್ಕ್ ಆಗುತ್ತೆ. ವರ್ಕ್ ಆಗಲಿಲ್ಲ ಅಂದ್ರೆ ನೋಡಿ, ಪ್ರಾಕ್ಟಿಕಲ್ ಆಗಿ ಪ್ರೂವ್ ಆಗಿದೆ. ಇಷ್ಟು ಸಾಕಷ್ಟು 45,000 ಟೆಸ್ಟ್ ಅನ್ನ ಅನಲೈಸ್ ಮಾಡಿ ಈ ಟೆಕ್ನಿಕ್ ನ ತಂದಿರುತ್ತಾರೆ. ಇದು ವರ್ಲ್ಡ್ ಫೇಮಸ್ ಬುಕ್ ಕೂಡ ಇದೆ, ಅದನ್ನ ನೀವು ಬೇಕು ಅಂತ ಓದಬಹುದು. ತಪ್ಪದೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಹಿಟ್ ಮಾಡಿ. ಈ ತರ ವಿಡಿಯೋಗಳು ಇನ್ನು ಮುಂದಕ್ಕೆ ಬೇಕು ಅಂದ್ರೆ ಈ ತರ ವಿಡಿಯೋಗಳು. ಫಸ್ಟ್ನೇ ಟ್ರಿಕ್ಸ್ಗೆ ಬಂದ್ಬಿಡೋಣ. ಹ್ಯಾಶ್ಟ್ಯಾಗ್. ಈಗ ನೋಡಿ, ಹ್ಯಾಶ್ಟ್ಯಾಗ್ 4 ಆಪ್ಷನ್ ಇದೆ, ABCD. ನಿಮ್ಗೆ ಗೊತ್ತು, MCQs ಅಂದ್ಮೇಲೆ 4 ಆಪ್ಷನ್ ಇದ್ದೇ ಇರುತ್ತೆ. ಫಸ್ಟ್ನೇ ಟ್ರಿಕ್ಸ್ ಏನಪ್ಪಾ ಅಂದ್ರೆ, 4 ಆಪ್ಷನ್ ಅಲ್ಲಿ ಪ್ರಾಬಬಲ್ ಬಿ ಆನ್ಸರ್ ಆಗೋದು ಎಷ್ಟು ಪರ್ಸೆಂಟ್ ನಿಜ ಅಂದ್ರೆ 28% ನಿಜ ಅಲ್ವಾ. ನಿಮ್ಗೆ ಅಪ್ರಾಕ್ಸಿಮೇಟ್ ಎಲ್ಲದರಲ್ಲೂ ಎ ಪ್ರಾಬಬಲ್ ಎಷ್ಟು 25%, ಬಿ ಸಿ ಪ್ರಾಬಬಲ್ 25%, ಡಿ ಪ್ರಾಬಬಲ್ 25%, ಆಮೇಲೆ ಬಿ ಪ್ರಾಬಬಲ್ 25%. ಅಂದ್ರೆ ಓವರ್ ಆಲ್ 100% ನ ಡಿವೈಡ್ ಮಾಡಿ 25 ಬರುತ್ತೆ. ಪ್ರಾಬಬಲ್ ಬಿ ಆನ್ಸರ್ ಆಗೋದು ಎಷ್ಟು ಪರ್ಸೆಂಟ್? 28%. ಇದು ಫಸ್ಟ್ನೇ ಟ್ರಿಕ್ಸ್. ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗುತ್ತಾ ಅಂತ ತೋರಿಸ್ತೀನಿ, ಆಮೇಲೆ ನೀವು ಲೈಕ್ ಮಾಡಿ. ಈಗ ಲೈಕ್ ಮಾಡಕ್ ಹೋಗ್ಬೇಡಿ. ನೋಡಿ, ಸೆಕೆಂಡ್ನೇ ಟ್ರಿಕ್. ಕೆಲವು ಎಕ್ಸಾಮ್ಗಳಲ್ಲಿ ABCDE ಇಲ್ಲೂ ಕೂಡ ಪರ್ಸೆಂಟೇಜು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನಿಮಗೆ ಎ ಪ್ರಾಬಬಲ್ ಆನ್ಸರ್ ಆಗೋದು 18%, ಆಮೇಲೆ ನೆಕ್ಸ್ಟ್ ನಿಮಗೆ ಸಿ ಆಗೋದು ಪ್ರಾಬಬಲ್ 16%, ಡಿ ಪ್ರಾಬಬಲ್ ಆಗೋದು ಇನ್ ಮಿಕ್ಕಿದ ಪರ್ಸೆಂಟ್ ಅಂತ ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ. ABCDE ಈ 4 ಆಪ್ಷನ್ ಅಲ್ಲಿ ಯಾವುದು ಪ್ರಾಬಬಲ್ ಆನ್ಸರ್ ಆಗ್ಬೋದು ಅಂದ್ರೆ ಈ ಪ್ರಾಬಬಲ್ ಆನ್ಸರ್ ಆಗ್ಬೋದು. ಎಷ್ಟು ಪರ್ಸೆಂಟ್ ಅಂತ ನೀವು ಕೇಳಿದ್ರೆ 23%. ಈಗ ನೋಡಿ, ABCD ಅಲ್ಲಿ 25%, 25ಕ್ಕಿಂತ 28 ಬೆಸ್ಟ್ ಅಲ್ವಾ, 3% ಹೆಚ್ಚಿಗೆ ಇದೆ ಪ್ರಾಬಬಲ್ ಆನ್ಸರ್. ಇಲ್ಲಿ ಎಲ್ಲರಿಗೂ ಡಿವೈಡ್ ಮಾಡಿ 20 3% ಹೆಚ್ಚಿಗೆ ಇದೆ, ಇಲ್ಲೂ 3% ಹೆಚ್ಚಿಗೆ ಇದೆ. ಅದಕ್ಕೋಸ್ಕರ ಪ್ರಾಬಬಲ್ ಆನ್ಸರ್ ಇ ಹೋಗುತ್ತೆ. ನೆಕ್ಸ್ಟ್ ಪ್ರಾಬಬಲ್ ಆನ್ಸರ್ ಸಿ ಬರುತ್ತೆ 16%, ಲೀಸ್ಟ್ ಪ್ರಾಬಬಲ್ಗೆ. ಅದಕ್ಕೋಸ್ಕರ ಇಷ್ಟು ಇವತ್ತು 2 ಟೆಕ್ನಿಕ್ ಇದೆ. ಆಮೇಲೆ ಇನ್ನೊಂದು ಟೆಕ್ನಿಕ್ ಔಟ್ಲೈನ್.
ಔಟ್ಲೈನ್ ಟೆಕ್ನಿಕ್. ಔಟ್ಲೈನ್ ಟೆಕ್ನಿಕಲ್ ಏನಾಗುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತೀನಿ ಏನಾಗುತ್ತೆ ಅಂತ. ಈಗ ಔಟ್ಲೈನ್ ಟೆಕ್ನಿಕಲಿ ಫಾರ್ ಎಕ್ಸಾಂಪಲ್ ಎ ಎಷ್ಟು ಒಂದು ಯಾವುದೋ ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಇರುತ್ತೆ, ಅದಕ್ಕೆ ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎ -20, ಬಿ -40, ಸಿ -4, ಡಿ +4. ಇಲ್ಲಿ ಔಟ್ಲೈನ್ ನ ಹೇಗೆ ಮಾಡೋದು ಅಂದ್ರೆ ನೋಡಿ, ಎಕ್ಸ್ಟ್ರೀಮ್ ವ್ಯಾಲ್ಯೂಗಳನ್ನ ಡಿಲೀಟ್ ಮಾಡಿ ಅಂತ ನಾನು ಮುಂಚೆನೆ ಹೇಳಿದೆ. ಇದು ಡಿಲೀಟ್ ಆಯ್ತಾ, ಎಕ್ಸ್ಟ್ರೀಮ್ ವ್ಯಾಲ್ಯೂ ಡಿಲೀಟ್ ಆಯ್ತು. ನೆಕ್ಸ್ಟ್ ಎಲ್ಲ ಮೈನಸ್ ಅಲ್ಲಿ ಇದ್ದಾಗ ಒಂದು ಯೂನಿಕ್ ಆಗಿದ್ರೆ ಅದನ್ನ ಡಿಲೀಟ್ ಮಾಡಿ, ಇದು ಪ್ರಾಬಬಲ್ ಆನ್ಸರ್ ಆಗಕ್ಕೆ ಚಾನ್ಸ್ ಇಲ್ಲ. ಇನ್ನ 50-50% ಬಂದ್ರೆ 50-50% ಆಗಿ ಬಂದಾಗ ಪ್ರಾಬಬಲ್ ಆನ್ಸರ್ ಏನಾಗಿರುತ್ತೆ, ಈಕ್ವೇಶನ್ ಪುಟ್ ಮಾಡು ಕೂಡ ಮಾಡ್ಬೋದು, ಅಥವಾ ನಿಮಗೆ ಪ್ರಾಬಬಲ್ ಆನ್ಸರ್ ಬಿ ಗೆ ಕೂಡ ಹೋಗ್ಬೋದು. ಹೇಳಿದ್ರೆ 28% ಅಲ್ವಾ. ನೆಕ್ಸ್ಟ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಏನು ABC ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಫಸ್ಟ್ದು ಅಷ್ಟೇ ABC ಇದೆಯಲ್ಲ, ಅದು ಹೇಗೆ ವರ್ಕ್ ಆಗುತ್ತೆ, 1 2 3 ಇಲ್ಲಿ A B C D ಆಪ್ಷನ್, A B C D, A B C D ಇಷ್ಟು ಪ್ರಾಬಬಲ್ ಏನು ನಿಮಗೆ ಕ್ವಶನ್. ನಿಮಗೆ ಡೆಫಿನೆಟ್ ಆಗಿ ಗೊತ್ತು ಏನ ಆನ್ಸರು, ಫಸ್ಟ್ ಒಂದ್ಗೆ ಆನ್ಸರು ಎ ಅಂತ ಆಯ್ತಾ. ನೆಕ್ಸ್ಟ್ ಥರ್ಡ್ ಒನ್ಗೆ ಆನ್ಸರು ಡಿ ಅಂತ ಗೊತ್ತು. ಇಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಸಕ್ಸೆಸಿವ್ ಕೆನಾಟ್ ಬಿ ರಿಪೀಟೆಡ್ ಅಂದ್ರೆ MCQs ಅಲ್ಲಿ ಸಕ್ಸೆಸಿವ್ ಅದೇ ಆಪ್ಷನ್ ರಿಪೀಟ್ ಆಗೋದು ಬಹಳ ರೇರು. 10% ಗಿಂತ ಕಮ್ಮಿ ಅಂತ ಹೇಳಿದೆ, 90%ಗೆ ರಿಪೀಟ್ ಆಗಲ್ಲ. ಅದನ್ನ ತಗೊಂಡ್ರೆ ನೀವು ನೋಡಿ ಇಲ್ಲಿ ಡಿಲೀಟ್ ಮಾಡ್ಬೋದಾ. ನೆಕ್ಸ್ಟ್ ನೋಡಿ ಎ ಡಿಲೀಟ್ ಆಗುತ್ತೆ ಆಯ್ತಾ. ಇಲ್ಲಿ ಡಿನೂ ಡಿಲೀಟ್ ಆಗುತ್ತೆ, ಯಾಕೆಂದ್ರೆ ಹಿಂದೆದು ನೆಕ್ಸ್ಟ್ ಒಂದು ಡಿ ಆಗಿರುತ್ತೆ, ಆದ್ರೆ ಹಿಂದೆದು ಡಿ ಆಗಕ್ಕೆ ಚಾನ್ಸ್ ಇಲ್ಲ. ಇನ್ನ ಪ್ರಾಬಬಲ್ ಯಾವ್ದಾಗಿರುತ್ತೆ ನಿಮಗೆ, ಬಿ ಮತ್ತೆ ಸಿ ಇದು ಹೇಳಿದ್ದೀನಿ ಲೀಸ್ಟ್ ಪರ್ಸೆಂಟೇಜ್ 16% ಪ್ರಾಬಬಲ್, ಇದು ಬಿದು 28%. ಅದಕ್ಕೋಸ್ಕರ ಬಿ ಗೆ ವೋಟ್ ಮಾಡಿ, ನಿಮ್ಗೆ ಔಟ್ ಗೆಸ್ ಕರೆಕ್ಟ್ ಆಗಿ ಅದೇ ಕೂತ್ಕೊಳ್ಳುತ್ತೆ, ನೀವು ಇಲ್ಲಿ ಕರೆಕ್ಟ್ ಆನ್ಸರ್ ಬರೀಬಹುದು ಆಯ್ತಾ. ನೆಕ್ಸ್ಟ್ ನೀವು ಕೇಳ್ಬೋದು, ಸರ್ ಈ ತರ ಎಕ್ಸಾಂಪಲ್ ಆದ್ರೆ ನೀವು ಮಾಡಿಬಿಡ್ತೀರಾ, ನೆಕ್ಸ್ಟ್ ಇನ್ನೊಂದು ತರ ಎಕ್ಸಾಂಪಲ್ ಹೇಳಿ ಅಂದ್ರೆ 1 2 3 ಆಪ್ಷನ್ 1 ಆಪ್ಷನ್ ಕ್ವಶನ್ 1 ಕ್ವಶನ್ 2 ಕ್ವಶನ್ 3 ಇಲ್ಲಿ A B C A B C D A B C D ಇಷ್ಟು ಆಪ್ಷನ್ ಅಲ್ವಾ. ನೀವು ಹೇಳ್ತಾ ಇರೋದೇನು, ಸರ್ ಇಲ್ಲೂ ಎ ಆಗಿರುತ್ತೆ, ಥರ್ಡ್ ಒಂದು ಎ ಆಗಿರುತ್ತೆ, ಇಲ್ಲಿ ನಾವು ಎಗೆ ಔಟ್ ಗೆಸ್ ಮಾಡ್ಬೋದು ಅಂತ ಕೇಳಿದ್ರೆ ನೀವು ನೋಡಿ, ಇಲ್ಲೂ ಎ ಆಗಿರುತ್ತೆ, ಇಲ್ಲೂ ಎ ಆಗಿರುತ್ತೆ, ಎ ಪ್ರಾಬಬಲ್ ಆನ್ಸರ್ ಆಗಿರುತ್ತೆ, ಚಾನ್ಸ್ ಇಲ್ಲ ಅಲ್ವಾ. ಇಲ್ಲಿ ನಾನೇನು ಹೇಳಿದ್ದೆ, ಬಿ ಪ್ರಾಬಬಲ್ ಆನ್ಸರ್ ಆಗಿರುತ್ತೆ, ಬಿಗೆ ಒಂದು ವೋಟ್ ಹಾಕಿ ಆಯ್ತಾ. ಡಿಗೆ ಪ್ರಾಬಬಲ್ ಎಷ್ಟಿದೆ ಅಂತ ನೋಡಿ, ಅಂದ್ರೆ ನಿಮ್ಗೆ ಡೆಫಿನೆಟ್ ಆಗಿ ಗೊತ್ತು ಸಿ ಆದ್ರೂ ಆನ್ಸರ್ ಅಲ್ಲ ಅಂತ, ಸಿ ಡಿಲೀಟ್ ಆಯ್ತು. ಈಗ ಡಿ ಮತ್ತು ಬಿ ಅಲ್ಲಿ ಕಾಂಪಿಟೇಷನ್ ಇದೆ, ಡಿ ಮತ್ತೆ ಬಿ ಅಲ್ಲಿ ಕಾಂಪಿಟೇಷನ್ ಇದ್ದಾಗ ಡಿ ಅಲ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂ ಇರುತ್ತೆ, ಅವಾಗ ನೀವು ಬಿ ಗೆ ರೈಟ್ ಹಾಕ್ಬೋದು. ಅದಕ್ಕೋಸ್ಕರ ಬಿ ಇದ್ರ ಪ್ರಾಬಬಲ್ ಆನ್ಸರ್ ಆಗಿರುತ್ತೆ. ಔಟ್ಲೈನ್ ನಿಮ್ಗೆ ಗೊತ್ತು, 4 ಆಪ್ಷನ್ ಕೊಟ್ಟಿರ್ತಾನೆ. ಔಟ್ಲೈನ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ ಹಿಂಗ್ ಮಾಡ್ಬೋದು, ಇಂಗ್ಲಿಷ್ ಅಲ್ಲಿ ತಗೊಂಡ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳನ್ನ ನೋಡಿ, ಆಮೇಲೆ ಲಾಂಗ್ ಸ್ಟೇಟ್ಮೆಂಟ್ ಗಳಿರುತ್ತಲ್ಲ ಅದು ಪ್ರಾಬಬಲ್ ಆನ್ಸರ್ ಆಗಿರುತ್ತೆ. ಈ ಟೆಕ್ನಿಕ್ ನಿಮ್ಗೆ ಇಷ್ಟ ಆಗಿದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಟ್ರಿಕ್ಸ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ನೀವು ಟೆಲಿಗ್ರಾಮ್ ಗ್ರೂಪ್ ನ ಜಾಯ್ನ್ ಆಗೋದು, ಅಲ್ಲಿ ಲೇಟೆಸ್ಟ್ ಅಂಡ್ ಫಾಸ್ಟೆಸ್ಟ್ ಅಪ್ಡೇಟ್ ಸಿಗುತ್ತೆ. ಧನ್ಯವಾದಗಳು ಈ ವಿಡಿಯೋನ ನೋಡಿದ್ದಕ್ಕಾಗಿ.